ನಮಸ್ಕಾರ, ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ನಾನು ಮಲನಗೌಡ ಮಾಲಿ ಪಾಟೀಲ್. ಆರ್ಬಿಐ ಎಂಪಿಸಿ ರೆಪೋ ದರದಲ್ಲಿ ಬದಲಾವಣೆ ಇಲ್ಲ. ಭಾರತೀಯ ಆರ್ಥಿಕತೆಗೆ ಎಐ ಬೆಂಬಲ. ಲೋಕಸಭೆ ಚುನಾವಣೆಗೂ ಮುನ್ನ ಕೇಂದ್ರ ನೌಕರರಿಗೆ ಸರ್ಕಾರದಿಂದ ಶಾಕ್. ಈ ಎಲ್ಲವನ್ನ ನಾವು ನಿಮಗೆ ಹೇಳುವುದರ ಜೊತೆಗೆ ಬಿಸಿನೆಸ್ ಮತ್ತು ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಯೂ ಇರುತ್ತದೆ. ಬನ್ನಿ ಹಾಗಾದರೆ ಓಪನ್ ಮಾಡೋಣ ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಆರ್ಬಿಐ ಎಂಪಿಸಿ ರೆಪೋ ದರದಲ್ಲಿ ಬದಲಾವಣೆ ಇಲ್ಲ. ಆರ್ಬಿಐನ ಹಣಕಾಸು ನೀತಿ ಸಮಿತಿ ಅಂದರೆ ಎಂಪಿಸಿ ರೆಪೋ ದರದ ವಿಷಯದಲ್ಲಿ ತನ್ನ ನಿರ್ಧಾರ ಪ್ರಕಟಿಸಿದೆ. ಆರ್ಬಿಐ ಎಂಪಿಸಿ 2024 ಫೆಬ್ರವರಿವರೆಗೆ ಸತತ 6ನೆಯ ಬಾರಿಗೆ ರೆಪೋ ದರವನ್ನು 6.5%ನಲ್ಲೇ ಕಾಯ್ದಿರಿಸಿಕೊಂಡಿದೆ. ಬೆಂಚ್ ಮಾರ್ಕ್ ಬಡ್ಡಿದರ ಈ ಹಿಂದೆ ಫೆಬ್ರವರಿ 2023ರಲ್ಲಿ ಹೆಚ್ಚಿಸಲಾಗಿತ್ತು. ಆಗ 6.25% ಇಂದ ಪ್ರಸ್ತುತ 6.5%ಗೆ ಹೆಚ್ಚಿಸಲಾಗಿತ್ತು. ಇದಕ್ಕೂ ಮೊದಲು ಇದು ಮೇ 2022ರಿಂದ ಫೆಬ್ರವರಿ 2023ರವರೆಗೆ ರೆಪೋ ದರ 250 ಬೇಸಿಸ್ ಪಾಯಿಂಟ್ಗಳಷ್ಟು ಹೆಚ್ಚಳ ಮಾಡಲಾಗಿತ್ತು. ಗ್ಲೋಬಲ್ ಎಕಾನಾಮಿಕ್ ಔಟ್ಲುಕ್ ಮಿಶ್ರ ಸಂಕೇತಗಳನ್ನು ನೀಡುತ್ತಿದೆ ಎಂದು ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಹೇಳಿದ್ದಾರೆ. ಅನ್ಸ್ಟೇಬಲ್ ಗ್ಲೋಬಲ್ ಕಂಡೀಷನ್ಸ್ ಮಧ್ಯೆಯೂ ಭಾರತದ ಆರ್ಥಿಕತೆ ಉತ್ತಮ ಪ್ರದರ್ಶನ ನೀಡಿದೆ. ಹಣದುಬ್ಬರ ಇಳಿಕೆ ಕಾಣುತ್ತಿದೆ. ಹೀಗಾಗಿ ಈ ಬಾರಿಯ ಸಭೆಯಲ್ಲಿ ಎಂಪಿಸಿ ರೆಪೋ ದರವನ್ನು 6.5ರಲ್ಲೇ ಕಾಯ್ದುಕೊಳ್ಳಬೇಕು ಎಂದು ನಿರ್ಧರಿಸಲಾಗಿದೆ ಎಂದರು. 6 ಸದಸ್ಯರಲ್ಲಿ 5 ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಬಡ್ಡಿದರ 6.50ಯ ಮಟ್ಟದಲ್ಲಿ ಉಳಿಯುವುದರಿಂದ ಬ್ಯಾಂಕುಗಳಿಂದ ಸಿಗುವ ಸಾಲ ಮತ್ತು ಉಳಿತಾಯ ಯೋಜನೆಯ ಬಡ್ಡಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳು ಆರ್ಬಿಐ ಮಾನದಂಡದ ದರವನ್ನು ಆಧರಿಸಿ ಬಡ್ಡಿ ದರಗಳನ್ನು ಹೆಚ್ಚಿಸುತ್ತವೆ ಮತ್ತು ಕಡಿಮೆಗೊಳಿಸುತ್ತವೆ. ಶಾಕ್ ನೀಡಿದ ಎಚ್ಡಿಎಫ್ಸಿ ಬ್ಯಾಂಕ್. ಸಾಲದ ಬಡ್ಡಿ ದರ ಹೆಚ್ಚಳ ಯಾವಾಗಿನಿಂದ ಜಾರಿ, ಎಷ್ಟು ದುಬಾರಿಯಾಯಿತು ಗೊತ್ತಾ? ಆರ್ಬಿಐ ನಿರ್ಧಾರಕ್ಕೆ ಒಂದು ದಿನ ಮುಂಚಿತವಾಗಿ ಎಚ್ಡಿಎಫ್ಸಿ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಶಾಕ್ ನೀಡಿದೆ. ಬುಧವಾರ ಮಾರ್ಜಿನಲ್ ಕಾಸ್ಟ್ ಆಫ್ ಲೆಂಡಿಂಗ್ ದರ ಅಂದರೆ ಎಂಸಿಎಲ್ಆರ್ ಅನ್ನು ಹೆಚ್ಚಿಸಿದೆ. ಇದರಿಂದ ಬ್ಯಾಂಕ್ನ ಗೃಹ ಸಾಲ, ಕಾರು ಸಾಲ, ವೈಯಕ್ತಿಕ ಸಾಲಗಳು ದುಬಾರಿಯಾಗಿದೆ. ಎಂಸಿಎಲ್ಆರ್ ಅನ್ನು 10 ಬೇಸಿಸ್ ಪಾಯಿಂಟ್ಗಳಷ್ಟು ಅಂದರೆ 0.10% ಹೆಚ್ಚಿಸಲಾಗಿದೆ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ಸಾಲಗಳ ಇಎಂಐ ಇಂದಿನಿಂದ ಹೆಚ್ಚಾಗುತ್ತದೆ. ಈ ಮಾಹಿತಿಯನ್ನು ಎಚ್ಡಿಎಫ್ಸಿ ಬ್ಯಾಂಕ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಭಾರತೀಯ ಆರ್ಥಿಕತೆಗೆ ಎಐ ಬೆಂಬಲ. 7 ವರ್ಷಗಳಲ್ಲಿ ಜಿಡಿಪಿಗೆ ಶತಕೋಟಿ ಡಾಲರ್ಗಳು ಕೊಡುಗೆ. ಒಂದೆಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿನಲ್ಲಿ ಉದ್ಯೋಗಗಳ ಕೊರತೆಗೆ ಕಾರಣವಾಗಿದೆ ಎಂದು ಚರ್ಚೆಯಾಗುತ್ತಿದೆ. ಇನ್ನೊಂದೆಡೆ ಎಐನಿಂದ ಹೆಚ್ಚಿನ ಲಾಭವಾಗಲಿದೆ ಎಂಬ ವರದಿಯೂ ಕೇಳಿಬರುತ್ತದೆ. ಜನರೇಟಿವ್ ಎಐ ಒಂದರಿಂದಲೇ ಮುಂದಿನ 7 ವರ್ಷಗಳಲ್ಲಿ ಭಾರತೀಯ ಆರ್ಥಿಕತೆಗೆ $1 ಬಿಲಿಯನ್ ಮತ್ತು ಭಾರತದ ಜಿಡಿಪಿಗೆ $1 ಮಿಲಿಯನ್ ಕೊಡುಗೆ ನೀಡಬಹುದು ಎಂದು ಹೇಳಲಾಗಿದೆ. ಎವೈ ಭಾರತೀಯ ಆರ್ಥಿಕತೆಯ ಮೇಲೆ ಎಐ ಪ್ರಭಾವದ ಬಗ್ಗೆ ವರದಿಯೊಂದನ್ನು ಸಿದ್ಧಪಡಿಸಿದೆ. ಎವೈ ಹೇಳುವ ಪ್ರಕಾರ ಶಿಕ್ಷಣ ಮತ್ತು ಅಪ್ಸ್ಕಿಲ್ಲಿಂಗ್ನಿಂದಲೇ ಭಾರತೀಯ ಆರ್ಥಿಕತೆಗೆ ಜನರೇಟಿವ್ ಎಐ ಪ್ರಮುಖ ಕೊಡುಗೆ ನೀಡುತ್ತದೆ. ಈ ಜನರೇಟಿವ್ ಎಐ ಮುಂದಿನ 7 ವರ್ಷಗಳಲ್ಲಿ ಭಾರತೀಯ ಜಿಡಿಪಿಗೆ $1.7 ಟ್ರಿಲಿಯನ್ನಿಂದ $1.5 ಟ್ರಿಲಿಯನ್ ನೀಡಬಲ್ಲದು. ಪ್ರತಿಭೆ ಎಂಬುದು ಡಿಜಿಟಲ್ ಜಗತ್ತಿನಲ್ಲಿ ಎಲ್ಲಿಂದ ಬೇಕಾದರೂ ಹೊರಹೊಮ್ಮಬಹುದು. ಹೀಗಾಗಿ ಈ ಸಮಯದಲ್ಲಿ ಡಿಜಿಟಲ್ ಅಪ್ಸ್ಕಿಲ್ಲಿಂಗ್ ಒಂದು ಗೇಮ್ ಚೇಂಜರ್ ಆಗಿದೆ. ಭಾರತದ ಜನಸಂಖ್ಯೆಯೇ ಇದರ ಲಾಭವನ್ನು ಪಡೆದುಕೊಳ್ಳುತ್ತದೆ. ಇದು ಕೋಟಿಗಟ್ಟಲೆ ಜನರಿಗೆ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಎವೈ ವರದಿ ಹೇಳುತ್ತದೆ. ದೇಶದಲ್ಲಿ ನಿರುದ್ಯೋಗ ಕಡಿಮೆಯಾಗುತ್ತಿದೆ. ನಿರುದ್ಯೋಗ ದರ 6ರಿಂದ 3.2ಕ್ಕೆ ಇಳಿದಿದೆ ಎಂದ ಹಣಕಾಸು ಸಚಿವೆ ನಿರ್ಮಲಾ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಕಡಿಮೆಯಾಗಿದೆ ಎಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅಂಕಿಅಂಶಗಳ ಪ್ರಕಾರ 2017-18ರಲ್ಲಿ ನಿರುದ್ಯೋಗ ದರ 6% ಇತ್ತು. ಇದು 2022-23ರಲ್ಲಿ 3.2%ಗೆ ಇಳಿದಿದೆ. ಒಂದೆಡೆ ಕಾರ್ಮಿಕರ ಪಡೆ ದೊಡ್ಡದಾಗಿದೆ, ಮತ್ತೊಂದೆಡೆ ನಿರುದ್ಯೋಗ ಪ್ರಮಾಣವು ಕಡಿಮೆಯಾಗಿದೆ ಎಂದು ಸಚಿವೆ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ. 2017-18ರಲ್ಲಿ ನಿರುದ್ಯೋಗ ದರ 6.1ರಷ್ಟಿತ್ತು. ಇದು 45 ವರ್ಷಗಳಲ್ಲೇ ಅತ್ಯಧಿಕ ಮಟ್ಟವಾಗಿತ್ತು. ಎನ್ಎಸ್ಎಸ್ಒ ತನ್ನ ಪಿಎಲ್ಎಫ್ಎಸ್ ಸಮೀಕ್ಷೆಯಲ್ಲಿ ಈ ಡೇಟಾವನ್ನು ಬಿಡುಗಡೆ ಮಾಡಿದೆ. ದೇಶದಲ್ಲಿ 2.16 ಲಕ್ಷ ತೆರಿಗೆದಾರರಿಗೆ ವಾರ್ಷಿಕ $1 ಕೋಟಿ ಗಿಂತ ಹೆಚ್ಚು ಆದಾಯವಿದೆ.
ಭಾರತದಲ್ಲಿ ವಾರ್ಷಿಕ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಆದಾಯ ಗಳಿಸುವ ತೆರಿಗೆದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದೆ. 2023-24ರ ಅಸೆಸ್ಮೆಂಟ್ ಇಯರ್ನಲ್ಲಿ ಈ ಸಂಖ್ಯೆ 2,16,000ಕ್ಕೆ ತಲುಪಿದೆ. ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಸಂಸತ್ತಿನಲ್ಲಿ ಈ ಮಾಹಿತಿ ನೀಡಿದ್ದಾರೆ. ಅವರ ಪ್ರಕಾರ 2019ರಿಂದ ಹೆಚ್ಚಿನ ಆದಾಯ ಗಳಿಸುವವರ ಸಂಖ್ಯೆಯಲ್ಲಿ ಏರುಗತಿ ಕಂಡುಬಂದಿದೆ. ಇದು ಆದಾಯ ತೆರಿಗೆ ರಿಟರ್ನ್ ಫೈಲಿಂಗ್ ಡೇಟಾದಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ. ಇದಲ್ಲದೆ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸುವ ಜನರ ಸಂಖ್ಯೆಯಲ್ಲಿಯೂ ಗಮನಾರ್ಹ ಏರಿಕೆ ಕಂಡುಬರುತ್ತಿದೆ. ಈ ಪೈಕಿ 1 ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಗಳಿಸುವ ತೆರಿಗೆದಾರರ ಸಂಖ್ಯೆಯೂ ವೇಗವಾಗಿ ಹೆಚ್ಚಳವಾಗುತ್ತಿದೆ. ಲೋಕಸಭೆ ಚುನಾವಣೆಗೂ ಮುನ್ನ ಕೇಂದ್ರ ನೌಕರರಿಗೆ ಸರ್ಕಾರದಿಂದ ಶಾಕ್. 8ನೇ ವೇತನ ಆಯೋಗ ರಚನೆ ಆಗುತ್ತಾ? 8ನೇ ವೇತನ ಆಯೋಗ ರಚನೆಗೆ ಕಾದು ಕುಳಿತಿದ್ದ ಕೇಂದ್ರ ನೌಕರರಿಗೆ ಸರ್ಕಾರ ಶಾಕ್ ನೀಡಿದೆ. 8ನೇ ವೇತನ ಆಯೋಗ ರಚನೆಗೆ ಸಂಬಂಧಿಸಿದಂತೆ ರಾಜ್ಯಸಭೆಯಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅಂತಹ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಎಂದು ಹೇಳಿದ್ದಾರೆ. 7ನೇ ವೇತನ ಆಯೋಗದ ಆಧಾರದ ಮೇಲೆ ವೇತನ ಮತ್ತು ಭತ್ಯೆಗಳ ಪರಿಷ್ಕರಣೆಯನ್ನು ಅನುಮೋದಿಸುವಾಗ ಕೇಂದ್ರ ಸಚಿವ ಸಂಪುಟ ಈ ವಿಷಯದ ಬಗ್ಗೆ ಯಾವುದೇ ಉಲ್ಲೇಖ ಮಾಡಿಲ್ಲ. 7ನೇ ವೇತನ ಆಯೋಗವನ್ನು 2014ರಲ್ಲಿ ರಚಿಸಲಾಗಿತ್ತು ಮತ್ತು ಅದರ ಶಿಫಾರಸುಗಳನ್ನು ಜನವರಿ 2016ರಲ್ಲಿ ಜಾರಿಗೆ ತರಲಾಗಿತ್ತು. ಐಆರ್ಸಿಟಿಸಿಯ ಅತ್ಯಂತ ಅಗ್ಗದ ಕಾಶ್ಮೀರ ಪ್ರವಾಸ ಪ್ಯಾಕೇಜ್. ನೀವು ಕಾಶ್ಮೀರದ ಕಣಿವೆಗಳನ್ನು ನೋಡಬೇಕು ಎಂದು ಅಂದುಕೊಂಡಿದ್ರೆ ಐಆರ್ಸಿಟಿಸಿ ನಿಮಗಾಗಿ ಅಗ್ಗದ ಟೂರ್ ಪ್ಯಾಕೇಜನ್ನು ಹೊರತಂದಿದೆ. ಇದು ಫ್ಲೈಟ್ ಪ್ಯಾಕೇಜ್ ಆಗಿದ್ದು ನಾಗ್ಪುರದಿಂದ ದೆಹಲಿಗೆ ಮತ್ತು ದೆಹಲಿಯಿಂದ ಜಮ್ಮುವಿಗೆ ಇಂಡಿಗೋ ವಿಮಾನದಲ್ಲಿ ಹೋಗಲು ನಿಮಗೆ ಟಿಕೆಟ್ ಸಿಗುತ್ತಿದೆ. ಹಿಂತಿರುಗುವಾಗ ನೀವು ಜಮ್ಮುವಿನಿಂದ ದೆಹಲಿಗೆ ಮತ್ತು ನಂತರ ದೆಹಲಿಯಿಂದ ನಾಗ್ಪುರಕ್ಕೆ ವಿಮಾನ ಟಿಕೆಟ್ಗಳು ಸಿಗ್ತವೆ. ಈ ಪ್ಯಾಕೇಜ್ನಲ್ಲಿ ನೀವು ಜಮ್ಮುವಿನ ವೈಷ್ಣೋದೇವಿ ದೇಗುಲಕ್ಕೆ ಭೇಟಿ ನೀಡಬಹುದು. ಇದರ ನಂತರ ಶ್ರೀನಗರ, ಪಹಲ್ಗಾಮ್, ಗುಲ್ಮಾರ್ಗದಲ್ಲಿ ತಿರುಗಾಡಬಹುದು. ಇಡೀ ಪ್ಯಾಕೇಜ್ನಲ್ಲಿ ನಿಮಗೆ ಒಟ್ಟು 7 ರಾತ್ರಿಗಳವರೆಗೆ ಹೋಟೆಲ್ನಲ್ಲಿ ತಂಗಲು ಅವಕಾಶವಿದೆ. ಇದರಲ್ಲಿ ನೀವು 1 ರಾತ್ರಿ ಶ್ರೀನಗರದ ಹೌಸ್ ಬೋಟ್ನಲ್ಲಿಯೂ ಉಳಿದುಕೊಳ್ಳಬಹುದು. ಬೆಲೆಯ ಬಗ್ಗೆ ಮಾತನಾಡುವುದಾದರೆ ಸಿಂಗಲ್ ಆಕ್ಯುಪೆನ್ಸಿಯಲ್ಲಿ ಪ್ರತಿ ವ್ಯಕ್ತಿಗೂ 55,100, ಡಬಲ್ ಆಕ್ಯುಪೆನ್ಸಿಗೆ ತಲಾ 46,000 ಮತ್ತು ಟ್ರಿಪಲ್ ಆಕ್ಯುಪೆನ್ಸಿಗೆ ತಲಾ 44,000 ರೂಪಾಯಿ ಕೊಡಬೇಕಾಗುತ್ತದೆ. ಹಣಕಾಸು ಸಚಿವೆಯನ್ನ ಭೇಟಿ ಮಾಡಿದ ಪೇಟಿಎಂ ಸಿಇಒ. ಪೇಟಿಎಂ ಮೇಲೆ ಆರ್ಬಿಐ ಕ್ರಮ ತೆಗೆದುಕೊಂಡ ನಂತರ ಕಂಪನಿಯ ಸಿಇಒ ವಿಜಯ್ ಶೇಖರ್ ಶರ್ಮಾ ಅವರು ಬುಧವಾರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿ ಸಹಾಯ ಕೋರಿದರು. ಆದಾಗ್ಯೂ ಹಣಕಾಸು ಸಚಿವರು ಆರ್ಬಿಐ ಕ್ರಮವನ್ನು ರೆಗ್ಯುಲೇಟರಿ ಮ್ಯಾಟರ್ ಎಂದು ಹೇಳಿದ್ದಾರೆ ಮತ್ತು ಆರ್ಬಿಐ ಜೊತೆಗೆ ನೇರವಾಗಿ ಮಾತನಾಡುವಂತೆ ಪೇಟಿಎಂ ಸಿಇಒಗೆ ತಿಳಿಸಿದ್ದಾರೆ. ಒಂದು ದಿನ ಮುಂಚಿತವಾಗಿ ಅಂದರೆ ಸೋಮವಾರ ಕಂಪನಿಯ ಸಿಇಒ ವಿಜಯ್ ಶೇಖರ್ ಶರ್ಮಾ ಅವರು ಆರ್ಬಿಐ ಅಧಿಕಾರಿಗಳನ್ನು ಭೇಟಿ ಮಾಡಿದರು. ಇದರಲ್ಲಿ ಪೇಟಿಎಂ ಪೇಮೆಂಟ್ ಬ್ಯಾಂಕಿಗೆ ವಿಧಿಸಲಾದ ಫೆಬ್ರವರಿ 29ರ ನಿಷೇಧದ ಗಡುವನ್ನು ವಿಸ್ತರಿಸಲು ಮನವಿ ಮಾಡಿದ್ರು. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.